ಸೋಷಲ್ ಮೀಡಿಯಾದಲ್ಲಿ ಏನೋ ಮಾನಸಿಕ ವಿಚಿತ್ರವಾಗಿ ಆಡೋದು, ಮಾನಸಿಕವಾಗಿ ಈ ಚಪ್ರಿ ನನ್ನ ಮಕ್ಕಳು ಇವತ್ತು ಸೆಲೆಬ್ರಿಟಿಗಳಂತೆ. ಇವ್ರನ್ನ ಕರ್ಕೊಂಡು ಬಂದು ಇವ್ರುಗಳಿಗೆ, ಈ ಚಪ್ರಿಗಳಿಗೆ ಮತ್ತೆ ಸಪೋರ್ಟ್ ಸಿಸ್ಟಮ್ ಬರ್ತವೆ. ಈ ಚಪ್ರಿಗಳಿಗೆ ಇನ್ಸಲ್ಟ್ ಮಾಡೋಕ್ಕೊಂದು ಟೀಮ್ ಹುಟ್ಟುತ್ತೆ. ನೀನೇನೋ ಚಪ್ರಿ, ಅವರು ಇವ್ರನ್ನ ಇಟ್ಕೊಂಡು ಅವ್ರು ಫೇಮಸ್ ಆಗಕ್ಕೆ ಅವ್ರುಗಳು ಬರ್ತಾರೆ. ಇನ್ನು ಕೆಲವರು ಕಲರ್ ಶಾಲ್ ಹಾಕೊಂಡು ಈ ಕಡೆಯಿಂದ ಬರ್ತಾರೆ ಈ ಚಪ್ರಿಗಳಿಗೆ ಸಪೋರ್ಟ್ ಮಾಡಿಕೊಂಡು, ನಾನಿದ್ದೀನಿ ನಿನ್ನ ಜೊತೆ ಅಂತ. ದೊಡ್ಡ ಮದಕಾರಿ ನಾಯಕ ಇವ್ರುಗಳಿಗೆ ಇನ್ನೊಂದು ಸಪೋರ್ಟ್ ಸಿಸ್ಟಮ್ ಬರುತ್ತೆ. ಚಪ್ರಿಗಳು ಒಂದು ಕಮ್ಯುನಿಟಿ ಮಾಡಿಕೊಂಡು ಇನ್ನು ಇದು ಕಂಟಿನ್ಯೂ ಆದರೆ ಇದೆಯಲ್ಲ, ಇಟ್ ಈಸ್ ಅ ಬಿಗ್ಗೆಸ್ಟ್ ಡಿಸಾಸ್ಟರ್. ಇದು ದೊಡ್ಡ ದುರಂತ. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಕೆಲವೊಂದು ಕ್ರಿಂಜ್ ಕಂಟೆಂಟ್ಗಳು ವರ್ಕ್ ಆಗ್ತಿರೋದೇ ಕ್ರಿಂಜ್ ಕಂಟೆಂಟ್ ಅಂತ ಎಲ್ಲರೂ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಎಲ್ಲರೂ ಶುರು ಮಾಡ್ತಿದ್ದಾರೆ. ಅಂಡ್ ಈಗ ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಈಗ ಪಬ್ಲಿಕ್ಗೆ ಅಲೋ ಇದೆ, ಪಬ್ಲಿಕ್ ಬರ್ಬಹುದು ಅಂತ ಅಂತಿದ್ಮೇಲೆ ಒಂದಷ್ಟು ಜನ ವಿಡಿಯೋಸ್ಗಳು ಮಾಡ್ತಾ ಇದಾರೆ, ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರೆ. ಕೆಲವೊಂದು ಕಾಂಟ್ರವರ್ಸಿ ಆಗ್ಬೇಕು ಅಂತಾನೆ, ಟ್ರೋಲ್ ಆಗ್ಬೇಕು ಅಂತಾನೆ ಒಂದಷ್ಟು ಜನ ವಿಡಿಯೋ ಮಾಡ್ತಿದ್ದಾರೆ. ಅದನ್ನ ನೋಡಿದ್ರೆ ಏನ್ ಅನ್ಸುತ್ತೆ, ಬಿಗ್ ಬಾಸ್ ಎಲ್ಲರ ಲೈಫಲ್ಲೂ ಅಂತ ಇಂಪ್ಯಾಕ್ಟ್ ಕೊಡುತ್ತಾ, ಒಂದು ಪುಷ್ ಕೊಡುತ್ತಾ? ಅದಕ್ಕೆ ಬಿಗ್ ಬಾಸ್ ಅನ್ನೋದು ಬೇಕಾ ಪ್ರತಿಯೊಬ್ಬರಿಗೂ ಅಂತ? ಒಂದು ವೇದಿಕೆಯನ್ನ ನಿಮಗೆ ಸೃಷ್ಟಿ ಮಾಡೋದು ಏನಕ್ಕೆ ಅಂತಂದ್ರೆ, ಈಗ ಫಾರ್ ಚಾನೆಲ್ ಬಿಗ್ ಬಾಸ್ ಅನ್ನೋದು ಒಂದು ಪ್ರೋಗ್ರಾಮ್, ಒಂದು TRP, ಒಂದು ಪ್ರೋಗ್ರಾಮ್, ಅವರ ಒಂದು ಬಿಸ್ನೆಸ್. ಬೇರೆಯವ್ರಿಗೆ, ಹೊರಗಡೆ ಚಾನಲ್ ಅವ್ರಿಗೆ, ಈಗ ಬಿಗ್ ಬಾಸ್ ಹೋಗೋ ಕಂಟೆಸ್ಟೆಂಟ್ಗೆ ಆ ವೇದಿಕೆ ಏನು, ತನ್ನನ್ನು ತಾನು ಪ್ರೂವ್ ಮಾಡೋಂಥ. ನಿಮಗೀಗ ಪ್ರೂವ್ ಮಾಡೋದು ಹೇಗೆ, ಪ್ರೂವ್ ಏನನ್ನ ಮಾಡ್ತೀರಾ ಅಂತ ಒಂದು ಕ್ವಶನ್ ಬರುತ್ತೆ. ನಾವು ನೋಡ್ಕೊಂಡು ಬಂದಿದ್ದು, ಈಗ ನಾನು ತುಂಬ, ನನಗೇನು ವಯಸ್ಸಾಗಿಲ್ಲ, ಬಟ್ ನಾವು ಮುಂಚೆ ನೋಡ್ಕೊಂಡು ಬಂದಿದ್ದು ಹೇಗೆ, ನಮ್ಮ ಮನೆಯಲ್ಲಿ ಈ ಯಾರು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಅಚೀವ್ ಮಾಡಿದ್ದಾರೆ, IAS ಆಫೀಸರ್ಸ್ ಆಗಲಿ, ಸ್ಪೋರ್ಟ್ಸಲ್ಲಾಗಲಿ, ಅಥವಾ ನಮ್ಮ ಈಗ ನಾನು ಹೇಳಿದಾಗೆ ಡಾಕ್ಟರ್ ರಾಜ್ಕುಮಾರ್ ಆಗಲಿ, ರಜನಿಕಾಂತ್ ಸರ್ ಆಗಲಿ, ಅಮಿತಾಬ್ ಬಚ್ಚನ್ ಸರ್ ಆಗಲಿ, ನಮ್ಮ ಬಾಲಸುಬ್ರಹ್ಮಣ್ಯಂ ಸರ್ ಆಗಲಿ, AR ರೆಹಮಾನ್ ಆಗಲಿ, ಯಾರೇ ಟ್ಯಾಲೆಂಟ್ಸ್ ಸಿಂಗಿಂಗಲ್ಲಿ, ಜಾನಕಿ ಅವರು, ಸಚ್ ಅಂಡ್ ಬ್ಯೂಟಿಫುಲ್, ಇವರೆಲ್ಲ ದೊಡ್ಡ ಅಸೆಟ್. ಇವ್ರನ್ನೆಲ್ಲ ಕಳ್ಕೊತಾ ಇದೀವಿ. ಇಂಥದ್ದು ಇವ್ರನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗ್ತಾ ಇದ್ವಿ. ಇವ್ರ ಥರ ಆಗಬೇಕು ಅಂತಲೇ ಬಂದ್ವಿ. ಇವರು ಬಂದಿದ್ದ ಹಾದಿಯಲ್ಲಿ ನಾವು ಬಂದ್ವಿ. ಇವರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಥದ್ದನ್ನ ನಾವು ಕಾಂಪ್ರಮೈಸ್ ಆಗದೆ, ಹಾರ್ಡ್ ವರ್ಕ್ ಆಗಿ, ಯಾವುದೇ ಫಾದರ್ ಇಲ್ಲದೆ ಇವತ್ತು ಬಿಗ್ ಬಾಸಲ್ಲಿ ಒಂದಿಷ್ಟು ಜನ ರೆಕಗ್ನೈಸ್ ಮಾಡೋ ಅಂತ ಇದಕ್ಕೆ ಬಂದ್ವಿ. ಇದಕ್ಕಿಂತ ಮುಂಚೆ ನಾನು ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇರೆ ಬೇರೆ ಕ್ಷೇತ್ರದಲ್ಲಿ, ಆ್ಯಂಡ್ ಐ ಆಮ್ ಅ ಯೂನಿವರ್ಸಿಟಿ ಚಾಂಪಿಯನ್ ಕೂಡ. ನಾನು ಕಾಲೇಜಲ್ಲೂ ತುಂಬ ಅವಾರ್ಡ್ಗಳನ್ನು ವಿನ್ ಆಗಿದ್ದೀನಿ. ನಾನು ವರ್ಕ್ ಮಾಡಿರೋ ಕಂಪನಿಗಳಲ್ಲಿ ಹಲವಾರು ನಾನು ವಿನ್ ಆಗಿದ್ದೀನಿ ಅವಾರ್ಡ್ಸ್ಗಳನ್ನು. ನಾನು ಸಿವಿಲ್ ಏವಿಯೇಷನಲ್ಲಿ ಇರಬೇಕಾದ್ರೆ ಸುಮಾರು ಅವಾರ್ಡ್ಸ್ಗಳನ್ನು ಅಲ್ಲಿ ವಿನ್ ಆಗಿದ್ದೀನಿ. ಸೊ ಐ ಹ್ಯಾವ್ ಬೀನ್ ಡೂಯಿಂಗ್ ದಿಸ್. ಸೊ ಹೀಗೆ ಬಂದ್ವಿ. ಆಗ ಸೋಷಲ್ ಮೀಡಿಯಾ ಅದೆಲ್ಲ ಏನೂ ಇರಲಿಲ್ಲ. ನಮಗೆ ಯಾರಾದರೂ ಈಗಿಂದು ಅಷ್ಟೇ, ನಾನೀಗ ರೀಸೆಂಟಾಗಿ ನಮ್ಮ ಸ್ವಿಮ್ಮಿಂಗ್ ಚಾಂಪಿಯನ್ ಆಗಿರಲಿ, ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಚೆಸ್ ಚಾಂಪಿಯನ್, ಈಗ ರೀಸೆಂಟಾಗಿ ಒಬ್ಬ ಯಂಗ್ ಹುಡುಗ ಈಸ್ ಅ ಚೆಸ್ ಚಾಂಪಿಯನ್. ನಾವು ಇವ್ರನ್ನೆಲ್ಲ ನೋಡಿ ಇಂಪ್ರೆಸ್ ಆಗ್ತಾ ಇದ್ದೀವಿ. ಈಗಿಂದು ಸೋಷಲ್ ಮೀಡಿಯಾದ ಕ್ರಿಂಜ್, ಈ ಚಪ್ರಿಗಳನ್ನ ನೋಡಿ ಅವರು ಸೆಲೆಬ್ರಿಟಿ ಅಂತೆ, ಅವರು ಸೋಷಲ್ ಇದಂತೆ, ಅವ್ರ ಗೆಸ್ಟ್ಗಳಂತೆ. ಇದು ದುರಂತ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತಂದ್ರೆ, ಇಟ್ ಶೋಸ್ ದ ಕ್ವಾಲಿಟಿ ಆಫ್ ಅ ಕಂಟ್ರಿ, ಇಟ್ ಶೋಸ್ ದ ಕ್ವಾಲಿಟಿ ಆಫ್ ಯೂತ್ಸ್ ಆಫ್ ಅವರ್ ಕಂಟ್ರಿ. ಯಾರು ಫೇಮಸ್ ಆಗ್ತಾರೆ, ಒಂದು ದೇಶ ನಿಮ್ಮನ್ನ ಯಾರನ್ನ, ಈಗ ಒಂದು ಕಾರ್ಯಕ್ರಮಕ್ಕೆ ಯಾರನ್ನ ಗೆಸ್ಟ್ ಆಗಿ ನೀವು ಕರಿತೀರಿ, ಚಪ್ರಿಗಳನ್ನ, ಅಥವಾ ವರ್ಷಾನುಗಟ್ಲೆ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ತಪಸ್ಸಿಗೆ ಕೂತು ಸಾವಿರಾರು ನೂರಾರು ಜನಗಳ ಮಧ್ಯೆ ತನ್ನ ವಿದ್ಯೆ, ತನ್ನ ಸಿದ್ಧಿ, ತಾನು ಕಲ್ತಿರುವಂಥದ್ದನ್ನ, ಆ ಸ್ಯಾಕ್ರಿಫೈಸ್ನ, ಅದ್ರ ಮುಖಾಂತರ ತನ್ನ ಏನು ಟ್ಯಾಲೆಂಟ್ ಇದೆ ಅದ್ರ ಮುಖಾಂತರ ಅವರು ಅದನ್ನ ತಪಸ್ಸು ಮಾಡಿ ಅದನ್ನ ಗೆದ್ದು ಬಂದು ಅವ್ರಿಗೇನು ಗೌರವ ಸನ್ಮಾನ ಮಾಡಬೇಕು. ಅದು ಒಂದು ಅವ್ರು ಏನಾಗ್ತಾರೆ, ಮಾದರಿ ಆಗ್ತಾರೆ ಬೇರೆ ಮಕ್ಕಳಿಗೆ. ಬೇರೆ ಮಕ್ಕಳು ಕೂಡ ಆ ರೀತಿ ಸಾಧನೆ ಮಾಡಬೇಕು. ಇವತ್ತೇನು ಸಾಧನೆ, ಸೋಷಲ್ ಮೀಡಿಯಾದಲ್ಲಿ ಏನೋ ಮಾನಸಿಕ ವಿಚಿತ್ರವಾಗಿ ಆಡೋದು, ಮಾನಸಿಕವಾಗಿ ಈ ಚಪ್ರಿ ನನ್ನ ಮಕ್ಕಳು ಇವತ್ತು ಸೆಲೆಬ್ರಿಟಿಗಳಂತೆ. ಇವ್ರನ್ನ ಕರ್ಕೊಂಡು ಬಂದು ಇವ್ರುಗಳಿಗೆ, ಈ ಚಪ್ರಿಗಳಿಗೆ ಮತ್ತೆ ಸಪೋರ್ಟ್ ಸಿಸ್ಟಮ್ ಬರ್ತವೆ. ಈ ಚಪ್ರಿಗಳಿಗೆ ಇನ್ಸಲ್ಟ್ ಮಾಡೋಕ್ಕೊಂದು ಟೀಮ್ ಹುಟ್ಟುತ್ತೆ. ನೀನೇನೋ ಚಪ್ರಿ, ಅವರು ಇವ್ರನ್ನ ಇಟ್ಕೊಂಡು ಅವ್ರು ಫೇಮಸ್ ಆಗಕ್ಕೆ ಅವ್ರುಗಳು ಬರ್ತಾರೆ. ಇನ್ನು ಕೆಲವರು ಕಲರ್ ಶಾಲ್ ಹಾಕೊಂಡು ಈ ಕಡೆಯಿಂದ ಬರ್ತಾರೆ ಈ ಚಪ್ರಿಗಳಿಗೆ ಸಪೋರ್ಟ್ ಮಾಡಿಕೊಂಡು,
ನಾನಿದ್ದೀನಿ ನಿನ್ನ ಜೊತೆ ಅಂತ ದೊಡ್ಡ ಮದಕರಿ ನಾಯಕ ಇವ್ರುಗಳಿಗೆ ಇನ್ನೊಂದು ಸಪೋರ್ಟ್ ಸಿಸ್ಟಮ್ ಬರುತ್ತೆ. ಚಪ್ರಿಗಳು ಒಂದು ಕಮ್ಯುನಿಟಿ ಮಾಡಿಕೊಂಡು ಇದು ಕಂಟಿನ್ಯೂ ಆದರೆ ಇದೆಯಲ್ಲ, ಇಟ್ ಈಸ್ ಅ ಬಿಗ್ಗೆಸ್ಟ್ ಡಿಸಾಸ್ಟರ್. ಇದು ದೊಡ್ಡ ದುರಂತ. ಇಟ್ ಶುಡಂಟ್ ಹ್ಯಾಪನ್. ಯಾಕಂದ್ರೆ ಇದು ಎಲ್ಲಿವರೆಗೆ ಹೋಗುತ್ತೆ ಅಂತಂದ್ರೆ, ಇಂಥ ಚಪ್ರಿ ನನ್ನ ಮಕ್ಕಳಿಗೆ ಫೇಮು, ದುಡ್ಡು, ಕಾರ್ ಅಂತ ಬಂದಾಗ ಇವನು ಹೋಗ್ಬಿಟ್ಟು ನ್ಯಾಯವಾಗಿ ಯಾರು ಕಷ್ಟಪಟ್ಟು ಒಂದು ಅಚೀವ್ ಮಾಡಿರ್ತಾರಲ್ಲ, ನನ್ನ ಮುಂದೆ ನೀನೇನು ಅಂತ ಕೇಳುವಂತ ಪರಿಸ್ಥಿತಿ ಬರುತ್ತೆ. ಒಂದು ವಿಷಯ ನನಗೆ ಗೊತ್ತಾ ಇದಕ್ಕೆ, ಸಾರಿ ಫಾರ್ ಇಂಟ್ರಪ್ಟ್. ನೋ ಪ್ರಾಬ್ಲಮ್, ಹೇಳಿ. ಈಗ ಎಷ್ಟೋ ಜನ, ಈಗ ನೀವು ಹೇಳ್ದಂಗೆ ಈಗ ಕಷ್ಟಪಟ್ಟಿರ್ತೀವಿ, ಒಂದು 5-6 ವರ್ಷ ಕಷ್ಟಪಟ್ಟಿರ್ತೀವಿ, ಇಂಜಿನಿಯರ್ ಸಮಥಿಂಗ್ ಏನೋ ಓದಿರ್ತೀವಿ, ಊರ್ ಬಿಟ್ಟು ಬಂದು ಕೆಲಸ ಮಾಡ್ತಿರ್ತೀವಿ, 25,000, 30,000, 40,000 ಇಷ್ಟು. ಇವಾಗ ಇನ್ಫ್ಲೂಯೆನ್ಸರ್ಸ್ ಗಳು ಅಂತ ಅನ್ಕೊಂಡಾಗ ಜಸ್ಟ್ ನಿನಗೊಂದು ಆಡ್ ಮಾಡ್ಕೊಟ್ರೆ ಸಾಕು, 30 to 40, 50, ನಿಯರ್ಲಿ 1 lakh, 5 lakh ವರೆಗೂ ಅರ್ನ್ ಮಾಡ್ತಿದ್ದಾರೆ ಅಂತ ಅಂದಾಗ ನೀನು ಅಷ್ಟೊಂದು ಕಷ್ಟ. ಈಗ ಎಲ್ರಿಗೂ ಬರೋದೇನ್ ಗೊತ್ತಾ, ನಾನು ನಾಳೆ ಇನ್ಸ್ಟಾಗ್ರಾಮ್, ಅಷ್ಟೊಂದೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಟ್ರಾಫಿಕ್ ಅಲ್ಲಿ ಹೋಗಿ ಮ್ಯಾನೇಜರ್ ಹತ್ರ ಬೈಸ್ಕೊಳ್ಳೋದೇನಿದೆ, 30-40 ಸಾವಿರ ಕೆಲಸ ಮಾಡೋದೇನಿದೆ. ನಾನು ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ, ಕ್ಯಾಮ್ರಾ ತಗೋತೀನಿ, ಹಾಯ್ ಅಂತೀನಿ, ಹಲೋ ಅಂತೀನಿ, ನಾಳೆ ನಂಗೂ ಬರುತ್ತೆ ದುಡ್ಡು. ಇವತ್ತು ನೋಡಿ, ನಾನು ಅದನ್ನೇ ಹೇಳ್ತಾ ಇರೋದು, ಒಬ್ಬರನ್ನ ನೋಡಿ ಇವತ್ತು ಎಷ್ಟೆಷ್ಟು ಎಂತೆಂಥ ಚಪ್ರಿಗಳು ಬರ್ತಾ ಇದಾರೆ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರಗಳಿಗೆ ಇವತ್ತು ಅನ್ಸ್ಬಿಟ್ಟಿದೆ ಎಜುಕೇಶನ್ ಇಸ್ ಅ ಫೇಲಿಯರ್. ನಾನು ಒಂದು ದೊಡ್ಡ ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ನಾನು ಇಂಥ ಕಂಪನಿಯಲ್ಲಿ ಇಂಥ ಕೆಲಸ ಮಾಡೋದು ಇಟ್ಸ್ ಅ ಫೇಲಿಯರ್. ಇಟ್ ಈಸ್ ವೆರಿ ಈಸಿ. ರೋಡ್ ಸೈಡ್ ಅಲ್ಲಿ ಒಂದು ಕ್ಯಾಮ್ರಾ ಇಟ್ಕೊಂಡು ಮೊಬೈಲಲ್ಲಿ ಅದನ್ನ ತಗೊಂಡು ಹುಚ್ಚಾಟ ಆಡಿದ ತಕ್ಷಣ ಎಲ್ಲರೂ ನೋಡ್ತಾರೆ, ಐ ಆಮ್ ಫೇಮಸ್, ಐ ಆಮ್ ವೈರಲ್, ಓವರ್ ನೈಟ್ ವೈರಲ್, ಐ ಆಮ್ ಫೇಮಸ್. ಆಮೇಲೆ ಅವ್ನು ಗೆಸ್ಟ್, ಯಾಕಂದ್ರೆ ಅವ್ರಿಗೆ ವ್ಯೂಸ್ ಬೇಕು. ಇವನ್ನ ಕರೆಸಿ ಇವನಾಗಿ ನೆಕ್ಸ್ಟ್ ಅವನಿಗೆ ಅದರಿಂದ ದುಡ್ಡು ಬರುತ್ತೆ. ಇಟ್ ಈಸ್ ವೆರಿ ಈಸಿ. ಎಲ್ಲಿ ಹೋಗ್ತಾ ಇದೀವಿ ಅಂತಾನೆ ಗೊತ್ತಾಗ್ತದೆ. ಅರ್ನ್ ಮಾಡ್ತಾ ಇರೋದು ತುಂಬಾ ಬೇಗನೆ ದುಡ್ಡು ಸಿಗ್ತಾ ಇದೆ ಅಂತ. ಕರೆಕ್ಟ್. ಆಮೇಲೆ ಇತ್ತೀಚೆಗಂತೂ ನಾನು ವೈರಲ್ ಆಗ್ಬೇಕು ಅಂತಂದ್ರೆ ಏನ್ ಮಾಡಕ್ಕೂ ರೆಡಿ. ಇನ್ ಕೆಲವೊಂದು ಹುಡುಗಿರು ಕೂಡ ತುಂಬಾ ಎಕ್ಸ್ಪೋಸ್ ಮಾಡಕ್ಕೂ ರೆಡಿ ಆಗಿದೆ. ಕರೆಕ್ಟ್. ಒಟ್ನಲ್ಲಿ ವೈರಲ್ ಆಗ್ಬೇಕು, ಒಟ್ರಾಸಿ ವೈರಲ್ ಆಗ್ಬೇಕು, ಮತ್ತೆ ದುಡ್ಡು ಆಗ್ಬೇಕು. ಇಟ್ಸ್ ಶಾರ್ಟ್ ಕಟ್ ಮನಿ. ನಿಮಗೆ ಫಾಸ್ಟ್ ಮನಿ, ಇಮಿಡಿಯೇಟ್ ಆಗುತ್ತೆ ಮನಿ. ಫೇಮಸ್ ಆಗ್ತೀರಾ, ಇಮಿಡಿಯೇಟ್ ಆಗ್ತೀರಾ. ಇದು ಆಗ್ಲಿ, ಏನ್ ಮಾಡೋದು. ಅವಾಗ ನಿಮಗೆ ರೀಲ್ಸ್ ಅಂತ ಬರ್ತಿತ್ತಾ? ಟಿಕ್ ಟಾಕ್ ಅಂತ ಒಂದಿತ್ತು, ಚೈನಾ. ಟಿಕ್ ಟಾಕ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಫೇಮಸ್ ಇದ್ರು. ಒಂದು ಸಲ ಅದನ್ನ ಬ್ಯಾನ್ ಅಂತ ಅಂದ್ಮೇಲೆ ಎಲ್ಲರೂ ತಲೆಗೆಟ್ಟ ಹೋಗ್ಬಿಡ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಂತ ಬರ್ಲಿಲ್ಲ ಅಂತಿದ್ರೆ ಎಷ್ಟೋ ಜನ ಹುಚ್ಚರಾಗಿ ಹೋಗಿದ್ರು. ಒನ್ ಟೈಮ್ 1 year 2 year ಇಲ್ಲ ಇನ್ನೊಂದ್ ಸ್ವಲ್ಪ ತಿಂಗಳಲ್ಲಿ ಬ್ಯಾನ್ ಆಗೋಯ್ತು ಅಂತ ಅಂದ್ರೆ, ಇಂಥ ಇನ್ಫ್ಲೂಯೆನ್ಸರ್ಸ್ ಕಥೆಗಳೆಲ್ಲ ಏನ್ ಆಗಿರುತ್ತೆ, ಹೆಂಗಿರ್ತಾರೆ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ, ಜಸ್ಟ್ ಇಮ್ಯಾಜಿನ್. ಬಹುಶಃ ಹುಚ್ಚರಾಗ್ತಾರೆ ಅಷ್ಟೇ. ಇನ್ಕಮ್ ನಿಂತೋಗಿರುತ್ತೆ, ಪ್ಲಾಟ್ಫಾರ್ಮ್ಸ್ ಇಲ್ಲ ಏನು. ಸೊ ಅದೇ ಮೂಲ ಯಾವ್ದಿದೆ ನಮ್ದು. ಈಗ ನಾವೆಲ್ಲ ಬಂದಿರೋದು, ನಾವೆಲ್ಲ ದಕ್ಷಿಣ ಕನ್ನಡ ಮತ್ತೆ ಕೊಡಗು ಇಂದ ಬಂದಿರೋಂಥವ್ರು. ನಮಗೆ ಯಕ್ಷಗಾನ ಎಲ್ಲ ಬಹಳ ಶ್ರೇಷ್ಠ ಕಲೆ. ನಮಗೆ ಕಲೆ ಎಲ್ಲ ಮೂಲ. ನಮಗೆ ಥಿಯೇಟರ್, ನಾಟಕ ಮತ್ತೆ ಯಕ್ಷಗಾನ ಇದ್ರ ಮೇಲೆಲ್ಲ ಬಹಳ ಗೌರವ ಇಟ್ಕೊಂಡಿರೋರು. ನಾವೆಲ್ಲ ಆ ಕಲ್ಚರಿಂದಾನೇ ಬಂದಿರೋರು. ನಮಗೆ ಇದನ್ನೆಲ್ಲ ನೋಡಿದಾಗ ಬಹಳ ಅಸಹ್ಯ ಅನ್ಸುತ್ತೆ. ಆಮೇಲೆ ವಿ ಡೋಂಟ್ ವಾಂಟ್ ಗೆಟ್ ಇನ್ ದೇರ್. ಅದ್ರ ಬಗ್ಗೆ ನಾವು ವಿ ಡೋಂಟ್ ವಾಂಟ್ ಎಂಟರ್ಟೈನ್ ದಟ್ ಪಾರ್ಟ್. ಬಟ್ ಇವತ್ತು ಹೀಗಾಗಿದೆ, ತುಂಬ ಬೇಜಾರಾಗುತ್ತೆ. ನೀವು ಹೇಳಿದಾಗೇನೆ ದೊಡ್ಡ ಕಾರೆಲ್ಲ ತಗೋತಾ ಇದ್ದಾರೆ. ಈ ಶಾರ್ಟ್ ಟರ್ಮ್ ಈ ರೀತಿನೇ ವೈರಲ್ ಮಾಡಿಕೊಂಡು ಓವರ್ ನೈಟ್ ವ್ಯೂವರ್ಸಿಂದ ದುಡ್ಡು ಬಂದು ವಿಚಿತ್ರವಾದ ಗಾಡಿ, ಅವ್ರಿಗೆಲ್ಲ ಸೆಕ್ಯೂರಿಟಿ ಬೇರೆ, ದೊಡ್ಡ ಗಾಡಿ ತಗೊಂಡು. ಸೊ ಹೀಗೆ ಇಟ್ಸ್ ಓಕೆ, ಬಟ್ ವಿ ಕಾಂಟ್ ಡೂ ದ್ಯಾಟ್. ಈಗ ಐ ಆಮ್ ಅ ಟೈಪ್ ಆಫ್ ಅ ಪರ್ಸನ್. ನಾನು ಅದಕ್ಕೆ ಹೇಳಿದ್ದು, ನಾನು ನನ್ನ ಗೋಶಾಲೆಗೆ ಹೋಗ್ತೀನಿ, ಇಲ್ಲದಿದ್ರೆ ನಮ್ಮ ಋಷಿಕೇಶ್, ಹರಿದ್ವಾರ್ ಆ ಕಡೆ ಯಾವ್ದಾದ್ರು ಒಂದು ಒಳ್ಳೆ ಇದರಲ್ಲಿ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಆ ಕಡೆ ಹೋಗ್ತೀನಿ ಹೊರತು ಐ ವುಡ್ ನೆವರ್ ವಾಂಟ್ ಟು ಡೂ. ಆಮೇಲೆ ಎಷ್ಟು ಜನ ಪೇರೆಂಟ್ಸ್ ಪುಷ್ ಮಾಡ್ತಿದ್ದಾರೆ, ಜನ ಇದಾರೆ ಫಾಲೋವರ್ಸ್, ನಿಂಗೆ ಏನ್ ಮಾಡು, ಏನಾರ ಸಮಥಿಂಗ್ ಮಾಡು, ಅವ್ನು ನೋಡು ಕಾರ್ ತಗೊಂಡ ಅಂತ, ನೀನು ಎಲ್ಲೇ ಇದೆಯಾ ಮಾಡು ನೀನೊಂದು. ನೆಕ್ಸ್ಟ್ ಹೀಗೆ ಆಗುತ್ತೆ, ಸ್ಟೇಟಸ್ ನ ನೋಡೋದು ಇದರಿಂದಾನೆ, ವ್ಯೂವರ್ಸ್ ಮೇಲೆ, ಫಾಲೋವರ್ಸ್ ಎಷ್ಟು ಜನ ಇದಾರೆ ಅಂತ. ಇವಾಗ ಗೌರ್ಮೆಂಟ್ ಕೆಲಸ ನೋಡ್ತಾ ಇದ್ದಾರೆ, ನೆಕ್ಸ್ಟ್ ಫಾಲೋವರ್ಸ್ ನೋಡ್ತಾರೆ, ನೆಕ್ಸ್ಟ್ ಮದ್ವೆ ಗಿದ್ವೆ ಎಲ್ಲ ಇದ್ರಲ್ಲೇ ಮೂಲಕನೇ ಆಗ್ತಾರ ಅಂತ. ಫಾಲೋವರ್ಸ್ ಎಷ್ಟಿದಾರಪ್ಪ, ಇವ್ನು ಇಷ್ಟು ಫಾಲೋವರ್ಸ್ ಇದಾನೆ, ಇವ್ನು ಒಳ್ಳೆ ಪ್ರಪೋಸಲ್ ಅಂತ, ಇವಳಿಗೆ ಇಷ್ಟು ಫಾಲೋವರ್ಸ್ ಇದಾರೆ, ಒಳ್ಳೆ ಪ್ರಪೋಸಲ್ ಇದೆ, ಒಂದು ಪೋಸ್ಟ್ ಇಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತದೆ. ಈಗ ಆಗ್ತಾ ಇದೆಯಲ್ಲ, ಕಂಟೆಂಟ್ಗಳೇ ಮದುವೆ ಆಗ್ತಾ ಇರೋದು ಈಗ, ವೈರಲ್ಗಳೇ. ಸೊ ಒಟ್ಟಲ್ಲಿ ಒಂದು ದಿನ ಏನೋ ಒಂದ್ ಸೈಕ್ ತರ ಆಗುತ್ತೆ ಪ್ರಪಂಚ ಅನ್ನೋ ತರ. ಹೌದು, ಯಾವುದೇ ಒಂದು ಇದಿದೆಯಲ್ಲ, ನಿಮಗೀಗ ಒಂದು ಕೆಟ್ಟದ್ದು ಆಗ್ತಾ ಇದೆ ಅಂತ ಅಂದ್ರೆ
ಅದು ಆಗೋದು ಏನಕ್ಕೆ ಗೊತ್ತಾ, ಆ ಕೆಟ್ಟದ ಆಗಿ ಅದು ನಾಶ ಆಗಿ ಒಳ್ಳೇದು ಪ್ಲೇಸ್ ತಗೊಳ್ಳೋದಕ್ಕೆ ಅದು ಆಗೋದು. ಸೊ ನಾವು ಆ ಫೇಸ್ ನ ದಾಟಬೇಕಷ್ಟೇ. ಬಟ್ ಅಲ್ಲಿವರೆಗೆ ನಾವು ಬದುಕಿ ನೋಡ್ಬೇಕು. ಓಕೆ. ಬಟ್ ಈಗ ಕಲಿಯುಗ ಅನ್ನೋದು ಸುಳ್ಳಲ್ಲ, ಇದೆಲ್ಲ ಕಲಿಯುಗದ ಆಟಗಳು. ಇದೆಲ್ಲ ಈಗ ನೋಡ್ತಿರೋದು ನಾವು ಕಲಿಯುಗದಲ್ಲಿ. ಒಂದು ಅಂತ್ಯ ಅನ್ನೋದು ಇದೆ ಎಲ್ಲದಕ್ಕೂ. ಇದೆ ಒಂದು ಅಂತ್ಯ ಅನ್ನೋದು ಅದಕ್ಕಿರುತ್ತೆ. ಇಲ್ಲದಿದ್ರೆ ಈ ಸೃಷ್ಟಿನ ಅದು ನಮ್ಮನ್ನೆಲ್ಲ ಹುಟ್ಟಿಸಿ ಮಾಡಿರೋ ತಪ್ಪಿಗೆ ನಮ್ಮನ್ನ ಕ್ಲೀನಾಗಿ ಅಂತ್ಯ ಮಾಡ್ತಾ ಇದೆ. ಈಗ ಒಂದ್ ಸೈಡ್ ಇಂದ ಕ್ಲೀನಾಗಿ ಮಾಡುತ್ತೆ. ಯಾಕಂದ್ರೆ ಭೂಮಿಲಿ ಇದು ಫಸ್ಟ್ ಟೈಮ್ ಅಲ್ಲ. ಇಟ್ ಹ್ಯಾಸ್ ಬರ್ನ್ಡ್ ಇಟ್ ಸೆಲ್ಫ್ ಅಂಡ್ ಇದು ಟ್ರಯಲ್ ಅಂಡ್ ಎರರ್ ಬೇಸಿಸ್ ಅಲ್ಲಿ ಪ್ಲಾನೆಟ್ ಅರ್ತ್ ವರ್ಕ್ ಆಗೋದು. ನಿಮಗೆ ಮನುಷ್ಯ ಸಂಕುಲನ್ನೇ ನಾಶ ಮಾಡಿ ಮತ್ತೆ ಮಾಡುತ್ತೆ ಮಾಡಿರೋ ತಪ್ಪಿಗೆ. ಅಲ್ಲಿವರೆಗೂ ನಾವಿದ್ರೆ ಇದ್ದು ನೋಡ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಫ್ಯೂಚರ್ ಯಾರಾದ್ರೂ ಬಂದು ನೋಡ್ಬೇಕಷ್ಟೇ. ಇಲ್ಲ ನಾವು ನೀವ್ ಹೇಳ್ದಂಗ್ ಮುಂದಿನ ಜನ್ಮದಲ್ಲಿ ಏನಾದ್ರು ಹುಟ್ಟಿದ್ರೆ ಅವಾಗ ಓಕೆ, ಅವಾಗ ಹಂಗಿತ್ತಂತೆ ಪಳಿಯುಳಿಕೆಗಳು ಸಿಗುತ್ತೆ, ಮೊಬೈಲ್ ಫೋನ್ಗಳೆಲ್ಲ ಸಿಗ್ತವೆ. ಆಗ ಅದ್ರಿಂದ ಡೇಟಾ ತೆಗೆದು ನೋಡ್ತಾರೆ, ಓ ಇಂಥ ಚಪ್ರಿಗಳು ಹಿಂಗೆಲ್ಲ ಕುಲ್ಗೆಡ್ಸಿದ್ರು ಭೂಮಿನ, ನಾವ್ ಹಿಂಗ್ ಮಾಡ್ಬಾರ್ದು. ಟೈಮ್ ಬರುತ್ತೆ, ರಿಯಲೈಸ್ ಆಗುತ್ತೆ. ಹೌದು. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.